ಎಲ್ಲರಿಗೂ ನಮಸ್ಕಾರ. ನಾವಿದಿನ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮೊದಲನೆಯ ಗದ್ಯ ಭಾಗ ಮಗ್ಗದ ಸಾಹೇಬ. ಈ ಒಂದು ಗದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದು ಪರಿಹರಿಸ್ತಾ ಇದ್ದೇವೆ. ಇದು ನಿಮ್ಮ ಹೊಸ ಪಠ್ಯಕ್ರಮದ ಅನುಸಾರ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೆಯ ಗದ್ಯ ಆಗಿದೆ. ಬನ್ನಿ ನಾವು ಇದರ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಅಭ್ಯಾಸಗಳು ಅಂತ ಇದೆ. ಅದರಲ್ಲಿ ಅ ವಿಭಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ರಹೀಮಾ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಉತ್ತರ, ರಹೀಮಾ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಎರಡನೇ ಪ್ರಶ್ನೆ, ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಉತ್ತರ, ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ಇತ್ತು. ಮೂರನೇ ಪ್ರಶ್ನೆ, ಅಬ್ದುಲ್ ರಹೀಮನ ಹಠವೇನು? ಉತ್ತರ, ಅಬ್ದುಲ್ ರಹೀಮನಿಗೆ ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂಬ ಹಠವಿತ್ತು. ನಾಲ್ಕನೇ ಪ್ರಶ್ನೆ, ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ಉತ್ತರ, ರಹೀಮನ ಆಸೆಯಂತೆ ಅವನ ಒಬ್ಬ ಮಗನು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದನು, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದನು. ಹೀಗೆ ತಂದೆಯ ಅಭೀಷ್ಟವನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದರು. ಐದನೆಯ ಪ್ರಶ್ನೆ, ರಹೀಮನು ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ಉತ್ತರ, ರಹೀಮನು ತನ್ನ ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ಅವನನ್ನು ಶಾಲೆಯಿಂದಲೇ ಬಿಡಿಸಿದನು. ಇದಿಷ್ಟಾಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೆಗಳು ಅ ವಿಭಾಗದಲ್ಲಿ. ಮುಂದೆ ಆ ವಿಭಾಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವ ವಿವರಿಸಿ. ಉತ್ತರ, ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಊರಿನಲ್ಲಿ ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನೂ ಕಟ್ಟಿಸಿದ್ದರು. ಅವರು ಘನತೆ, ಸದಾಚಾರ, ಸದ್ಭಾವನೆಗಳುಳ್ಳ ವ್ಯಕ್ತಿಯಾಗಿದ್ದರು. ಅಷ್ಟೇ ಅಲ್ಲದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದ್ದರು. ಎರಡನೇ ಪ್ರಶ್ನೆ, ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು? ಉತ್ತರ, ಲೇಖಕರ ಹುಟ್ಟೂರಾದ ಬಾಗಲೋಡಿಯಲ್ಲಿ ಮುಸ್ಲಿಮರ ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಅವರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯವಿತ್ತು. ಮುಂದೆ ಮೂರನೆಯ ಪ್ರಶ್ನೆ, ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಉತ್ತರ, ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳು, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ 1 ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಆಕ್ಷೇಪಿಸಿದರು. ನಾಲ್ಕನೇ ಪ್ರಶ್ನೆ, ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು? ಉತ್ತರ, ಕರೀಮನು ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಕಲಿತು ನಿಪುಣನಾಗಿದ್ದನು. ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತಂದು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿದನು. ಅದನ್ನು ಮುಖ್ಯೋಪಾಧ್ಯಾಯ ಶಂಕರಪ್ಪ ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರಕಾರದಿಂದ 1 ಬೆಳ್ಳಿಯ ಪದಕವೂ 100 ರೂಪಾಯಿಯ ಬಹುಮಾನವೂ ಬಂದಿತ್ತು. ಮುಂದೆ 5ನೆಯ ಪ್ರಶ್ನೆ, ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು? ಉತ್ತರ, ಶಾಲಾ ವಾರ್ಷಿಕೋತ್ಸವದ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ಬಂದಿದ್ದನು. ನಾಟಕ ಮುಗಿದ ಮೇಲೆ ಮನೆಗೆ ಬರದೆ ಬಳಿಕ ಎಲ್ಲೋ ಮಾಯವಾಗಿ ಹೋದನು. ನೆಕ್ಸ್ಟ್, ಈ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕರೀಮ ಧನವಂತನಾದ ಬಗೆ ಹೇಗೆ ವಿವರಿಸಿ. ಉತ್ತರ,
ಕರೀಮನ ತಂದೆ ರಹೀಮನು ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಲು ಮಾಡಿದ ಪ್ರಯತ್ನ ಯಶಸ್ವಿಯಾಗಲಿಲ್ಲ. ಅವನು ಶಾಲಾ ವಾರ್ಷಿಕೋತ್ಸವದ ನಾಟಕದಲ್ಲಿ ಸ್ತ್ರೀ ಪಾತ್ರದ ಅಲಂಕಾರಕ್ಕಾಗಿ ತನ್ನ ತಾಯಿಯ ಒಡವೆಯನ್ನು ಪಡೆದು ಮಾಯವಾಗಿದ್ದನು. ಕೆಲವು ವರ್ಷಗಳ ಬಳಿಕ ತಾನು ತೆಗೆದುಕೊಂಡು ಹೋದ ತಾಯಿಯ ಒಡವೆ ಮತ್ತು 10,000 ರೂಪಾಯಿಗಳೊಂದಿಗೆ ಮರಳಿ ಬರುವನು. ಅದಕ್ಕೆ ಕಾರಣ ಅವನ ಪರಿಶ್ರಮ. ಅವನು ತನ್ನ ಸಣ್ಣ ಪ್ರಾಯದಲ್ಲಿಯೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದನು. ಸಾಕಷ್ಟು ಧನವಂತನೂ ಆದನು. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದನು. ಭಾರತ ಸರ್ಕಾರದ ರಾಷ್ಟ್ರಪತಿಯವರು ಇವನ ಸಾಧನೆಯನ್ನು ಮೆಚ್ಚಿ ಪದ್ಮಭೂಷಣ ಬಿರುದನ್ನು ಕೊಟ್ಟು ಗೌರವಿಸಿದರು. ಮುಂದೆ ಎರಡನೆಯ ಪ್ರಶ್ನೆ, ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಉತ್ತರ, ಮಗ್ಗದ ಸಾಹೇಬ ಎಂದರೆ ಅಬ್ದುಲ್ ರಹೀಂ ಸಾಹೇಬ್. ಅಬ್ದುಲ್ ರಹೀಂ ಸಾಹೇಬನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. 1 ವರ್ಷದೊಳಗೆ ಕಳೆ ಬರಹಗಳಾಗಿ ಹರುಕು ಚಿಂದಿಯಾಗುವು. ಬಣ್ಣವೋ 1 ತಿಂಗಳಲ್ಲಿ ವಿವರ್ಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೇನು, ಬಹು ಅಗ್ಗ. ಅವರಿಗೆ ಬೇಕಾದುದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಇದೇ ಪರಿಸ್ಥಿತಿ ರಹೀಮನಿಗೂ ಉಂಟಾಗಿ ಅವನ ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಮಗ್ಗಗಳೆಲ್ಲವೂ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾದವು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಯಿತು. ಆದ್ದರಿಂದ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು. ಇದೇ ಕಾರಣಕ್ಕೆ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು. ನೆಕ್ಸ್ಟ್, ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಮಗ್ಗವಲ್ಲ ಕೊರಳಿಗೆ ಹಗ್ಗ. ಇದಕ್ಕೆ ಮೊದಲನೇದಾಗಿ ನಾವು ಆಯ್ಕೆಯನ್ನು ಬರ್ಕೊಳ್ತೀವಿ. ನೋಡಿ, ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಸಣ್ಣ ಕಥೆಗಳಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬ್ರಿಟಿಷರು ಭಾರತದಲ್ಲಿ ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ಹೇರಿದ್ದರಿಂದ ಅವು ಅಗ್ಗದ ದರದಲ್ಲಿ ದೊರೆಯುತ್ತಿದ್ದುದರಿಂದ ಭಾರತದಲ್ಲಿ ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅನ್ನಕ್ಕೆ ಸಂಚಕಾರವಾಯಿತು. ಬದುಕಿಗಾಗಿ ಮಗ್ಗವನ್ನೇ ಅವಲಂಬಿಸಿದ ರಹೀಮನಿಗೆ ಹೇಳತೀರದ ಬಡತನದ ಸ್ಥಿತಿ ಉಂಟಾಯಿತು. ಇದರಿಂದ ಬೇಸತ್ತ ಅವನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬಂದು ಈ ಮೇಲಿನಂತೆ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ಹೇಳುತ್ತಿದ್ದನು. ಇದರ ಸ್ವಾರಸ್ಯ ಏನಂದರೆ, ಈ ಮಾತಿನಲ್ಲಿ ರಹೀಮನಿಗೆ ತನ್ನ ಬಡತನಕ್ಕೆ ಕಾರಣವಾದ ಮಗ್ಗದ ಬಗ್ಗೆ ಇರುವ ದ್ವೇಷದ ಮನೋಭಾವವನ್ನು ಕಾಣಬಹುದಾಗಿದೆ. ಮುಂದೆ ಎರಡನೇ ಸಂದರ್ಭ, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿಯ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕರೀಮನು ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ನಾಟಕವೊಂದರಲ್ಲಿ ಸ್ತ್ರೀ ಪಾತ್ರವನ್ನು ನಿರ್ವಹಿಸಲು ಅಲಂಕಾರಕ್ಕಾಗಿ ತನ್ನ ತಾಯಿಯಿಂದ ಚಿನ್ನದ ಸರವನ್ನು ಎರವಲು ಪಡೆದುಕೊಂಡು ಬಂದಿರುತ್ತಾನೆ. ನಾಟಕ ಮುಗಿದ ನಂತರ ಮನೆಗೆ ಹೋಗದೆ ಎಲ್ಲೋ ಮಾಯವಾಗಿ ಹೋದನು. ರಹೀಮನಿಗೆ ಮಗನ ಈ ಕೃತ್ಯದಿಂದ ಮೈಯಲ್ಲಿ ಅಗ್ನಿ ಸಂಚಾರವಾಗಿ ಕುಪಿತಗೊಂಡು ಈ ಮೇಲಿನಂತೆ ಹೇಳುತ್ತಾನೆ. ಇದರ ಸ್ವಾರಸ್ಯ: ಮಗನ ಈ ಕೃತ್ಯದಿಂದ ಬೇಸತ್ತ ರಹೀಮನ ಮನಸ್ಸಿನಲ್ಲಿ ಉಂಟಾದಂತಹ ನೋವು ಈ ರೀತಿಯಲ್ಲಿ ವ್ಯಕ್ತ ಆಗಿದೆ. ಮುಂದೆ ಮೂರನೆಯ ಸಂದರ್ಭ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಆಯ್ಕೆ ಬರ್ಕೊಳ್ತೀರಿ. ಮೊದಲನೇದಾಗಿ, ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿಯ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮಗ್ಗದ ವ್ಯಾಮೋಹದಿಂದ ಮನೆ ತೊರೆದು ಹೋಗಿದ್ದ ಕರೀಮನು ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿ ತನ್ನ ಮನೆಗೆ ಹಿಂದಿರುಗಿ ಬಂದಾಗ
ಅವನ ತಂದೆ ಅವನನ್ನು ಮನೆಗೆ ಸೇರಿಸದೇ ಇದ್ದ ಸಂದರ್ಭದಲ್ಲಿ ನಿವೃತ್ತರಾದ ಮಾಸ್ತರ್ ಶಂಕರಪ್ಪ ಅವರ ಮನೆಗೆ ಹೋಗಿ ತಂದೆಯವರಿಗೆ ಸಮಾಧಾನ ಮಾಡಿ ಸಂಧಾನ ಮಾಡಿಸುವಂತೆ ಕೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ: ತಂದೆ ತಾಯಿಯರ ಮೇಲೆ ಕರಿಮನಿಗಿದ್ದ ಪ್ರೀತಿ, ಕಾಳಜಿ, ಕಳಕಳಿಯು ಈ ಮಾತಿನಲ್ಲಿ ವ್ಯಕ್ತ ಆಗಿದೆ. ಮುಂದೆ 4ನೇ ಸಂದರ್ಭ: ದೇವರು ದೊಡ್ಡವನು, ದೇವರು ದಯಾಳು ಅನ್ನುವಂಥ ವಾಕ್ಯ. ಇದಕ್ಕೆ ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗಲೋಡಿಯ ದೇವರಾಯ ಬರೆದಿರುವ ಸಮಗ್ರ ಕಥೆಗಳು ಎಂಬ ಸಣ್ಣ ಕಥೆಗಳು ಎಂಬ ಕೃತಿಗಳಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಇದರಲ್ಲಿ ಸಂದರ್ಭ: ಕರೀಮನಿಗೆ ಅವನ ಸಾಧನೆಯನ್ನು ಮೆಚ್ಚಿ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ ಶಂಕರಪ್ಪನವರು ಅನಾರೋಗ್ಯದಿಂದ ಹಾಸಿಗೆಯಲ್ಲಿ ನರಳುತ್ತಿದ್ದ ಮುದುಕ ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮನು ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ: ತಾನು ತಿರಸ್ಕರಿಸಿದ ಮಗನ ಕೀರ್ತಿ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇಲ್ಲಿ ಸ್ವಾರಸ್ಯಕರವಾಗಿದೆ. ಮುಂದೆ ಉ ವಿಭಾಗ: ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ: ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಏನಂತ ಹೇಳಿದರೆ ಸಿಟ್ಟು ಬರ್ತಾ ಇತ್ತು? ಮಗ್ಗದ ಸಾಹೇಬ ಅಂತ ಹೇಳಿದರೆ ಸಿಟ್ಟು ಬರ್ತಾ ಇತ್ತು. ಎರಡನೇದು: ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಏನು? ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು. ಏನು? ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ಶಂಕರಪ್ಪ ಅವರು ಡ್ಯಾಶ್ ಹಿಂದಿರುಗಿದರು. ಹೇಗೆ? ಮುಖವನ್ನು ಬಾಡಿಸಿಕೊಂಡು ಹಿಂದಿರುಗಿದರು. 5ನೇದು: ನನಗೆ 2 ಮಕ್ಕಳು, ಡ್ಯಾಶ್ ಪರಿಚಯ ನನಗಿಲ್ಲ. ಯಾರ ಪರಿಚಯ ನನಗಿಲ್ಲ ಅಂತ ಹೇಳ್ತಾನೆ? ಕಳ್ಳರ ಪರಿಚಯ ನನಗಿಲ್ಲ. ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ಹೇಳುವಂಥದ್ದು. ಮುಂದೆ ಇರತಕ್ಕಂಥದ್ದು ಅಭ್ಯಾಸ ಚಟುವಟಿಕೆಯಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅಭ್ಯಾಸ ಚಟುವಟಿಕೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಆ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಇಲ್ಲಿದೆ ನೋಡಿ. ಅ ವಿಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ: ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ? ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಏನಾಗುತ್ತೆ ನೋಡಿ, ಇಲ್ಲಿ ನಾನು ಡೀಟೇಲ್ಡಾಗಿ ಕೊಟ್ಟಿದ್ದೀನಿ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿರ್ತವೆ. ಅವುಗಳನ್ನು ನಾವು ಸ್ವರಗಳು, ವ್ಯಂಜನಗಳು, ಯೋಗಭಾಗಗಳೆಂಬಂತಹ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಅದರಲ್ಲಿ ಸ್ವರಗಳು ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ. ಒಟ್ಟು 13 ಸ್ವರಾಕ್ಷರಗಳು ಇದ್ದಾವೆ. ಆ ಸ್ವರಾಕ್ಷರಗಳನ್ನು ನಾವು ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ ಅಂತ 3 ವಿಭಾಗಗಳನ್ನು ಮಾಡ್ತೀವಿ. ಅದರಲ್ಲಿ ಹ್ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳನ್ನು ಏನಂತ ಕರಿತೀವಿ? ಹ್ರಸ್ವಸ್ವರ ಅಂತ ಕರಿತೀವಿ. ಉದಾಹರಣೆಗೆ ಅ, ಇ, ಉ, ಋ, ಎ, ಉ ಇಂಥ ಪದಗಳು. ಇನ್ನು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಏನಂತ ಕರಿತೀವಿ? ದೀರ್ಘಸ್ವರಗಳು ಅಂತ ಕರಿತೀವಿ. ಅವು ಯಾವುದು? ಆ, ಇ, ಉ, ಎ, ಇ, ಓ, ಔ ಇಂಥದ್ದು. ಅದೇ ಕೆಲವೊಮ್ಮೆ ಏನಾಗುತ್ತೆ, ಇದೇ ದೀರ್ಘಸ್ವರಗಳು 3 ಮಾತ್ರ ಕಾಲವನ್ನು ತಗೊಳ್ತದೆ ಉಚ್ಚಾರ ಪಡಿಸಲಿಕ್ಕೆ. ಅಂಥವುಗಳಿಗೆ ನಾವು ಪ್ಲುತಸ್ವರಗಳು ಅಂತ ಕರಿತೀವಿ. ಉದಾಹರಣೆಗೆ ಪ್ಲುತಸ್ವರಗಳಿಗೆ ನೋಡಿ, ತಮ್ಮ, ಅಮ್ಮ, ಗೆಳೆಯ ಇತ್ಯಾದಿ. ಈ ರೀತಿಯಾಗಿ ದೀರ್ಘವಾಗಿ ಎಳೆಯುವಂಥದ್ದು ಅದು ಪ್ಲುತಸ್ವರ ಆಗತ್ತೆ. ಇನ್ನು ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಏನಂತ ಕರಿತೀರಿ? ವ್ಯಂಜನಗಳು ಅಂತ ಕರಿತೀವಿ ನಾವು. ಆ ವ್ಯಂಜನಗಳಲ್ಲಿ ಒಟ್ಟು 34 ಅಕ್ಷರಗಳು ಇದ್ದಾವೆ. ಅವುಗಳನ್ನೇ 2 ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನಗಳು. ಏನಾಗುತ್ತೆ? ವ್ಯಂಜನಗಳು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವುಗಳನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ ನೋಡಿ. ಅದರಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಗಳು ಅಂತ ಇದೆ. ಅದರಲ್ಲಿ ಅಲ್ಪ ಪ್ರಾಣ ಅಂದರೆ ಅಲ್ಲಿ 1 ಮತ್ತು 3ನೇ ವರ್ಗದ ಅಕ್ಷರಗಳು, ಆಯಿತಾ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥದ್ದು ನೋಡಿ. ಮಹಾಪ್ರಾಣಗಳು ಅಂದರೆ 2 ಮತ್ತು 4ನೇ ಸಾಲಿನಲ್ಲಿರುವಂಥದ್ದು. ಅನುನಾಸಿಕ ಅಕ್ಷರಗಳ ಅಂದರೆ ಆ ಒಂದು ಕೊನೆಯ ವರ್ಗದ ಅಕ್ಷರಗಳು. ಯಾವುದು? ಞ, ನ, 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 ಮ ಅದು ಅನುನಾಸಿಕ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು. ಇನ್ನು ಅವರ್ಗೀಯ ವ್ಯಂಜನಗಳು ಅಂದರೆ ಯ ಇಂದ ಳ ವರೆಗಿನ ಅಕ್ಷರಗಳನ್ನು ಏನಂತ ಕರೀತಾರೆ? ಆ ಒಂದು 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತ ಕರೀತಾರೆ. ಇನ್ನು
ಬೇರೆ ಅಕ್ಷರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಯೋಗವಾಹಕಗಳು ಎರಡಿದ್ದಾವೆ. ಒಂದು ಅನುಸ್ವಾರ, ಒಂದು ವಿಸರ್ಗ. ಅನುಸ್ವಾರ ಅಂದರೆ ಅಕ್ಷರವನ್ನು ಕರೀತಾರೆ, ವಿಸರ್ಗ ಅಂದರೆ ಅದು ಅಹ ಅಕ್ಷರಗಳು. ಆಯಿತಾ? ಇದಿಷ್ಟು ಈ ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ. ಮುಂದೆ 2ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಮತ್ತು ದೀರ್ಘ ಸ್ವರಗಳನ್ನು ಬರೆಯಿರಿ. ನೋಡಿ, ನಾನು ಆವಾಗಲೇ ಹೇಳಿದೆ, ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಹ್ರಸ್ವ ಸ್ವರಗಳು ಯಾವುದು? ಇವೆಲ್ಲವು. ದೀರ್ಘ ಸ್ವರಗಳು ಅಂದರೆ ಇದೆ ಆ, ಇ, ಉ, ಎ, ಐ, ಓ, ಔ ಇಂಥ ಅಕ್ಷರಗಳು. 3ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ. ಮಹಾಪ್ರಾಣಾಕ್ಷರಗಳು ಅಂದರೆ ಏನು? 2 ಮತ್ತು 4ನೇ ವರ್ಗದ ಅಕ್ಷರಗಳು. ಯಾವುದೆಲ್ಲ? ಖ, ಗ, ಛ, ಝ, ಠ, ಢ, ಥ, ದ, ಪ, ಭ ಇಂಥ ಅತಿ ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತಕ್ಕಂಥವುಗಳು. 4ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ತಿಳಿಸಿ. ವರ್ಗೀಯ ಅಕ್ಷರಗಳು ಅಂದರೆ ಈ ಒಂದು 25 ಅಕ್ಷರಗಳು ಯಾವುದು? ಕ ಇಂದ ಮವರೆಗೆ ಇರ್ತಕ್ಕಂತಹ ಈ 25 ಅಕ್ಷರಗಳನ್ನು ಏನಂತ ಕರಿತಾವೆ? ವರ್ಗೀಯ ಅಕ್ಷರಗಳು ಅಂತ ಕರಿತೀವಿ. ಮುಂದೆ 5ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿ. ಅನುನಾಸಿಕ ಅಕ್ಷರಗಳು ಯಾವುದು? ಞ, ಞ, ಣ, ನ, ಮ ಈ 5 ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಆ ವಿಭಾಗ, ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಏನು ಮಾಡ್ತಾರೆ? ಇಲ್ಲೊಂದು ಪದವನ್ನು ಕೊಟ್ಟಿರ್ತಾರೆ, ಅದರಿಂದ ಸ್ವರಾಕ್ಷರವನ್ನು ಪ್ರತ್ಯೇಕಿಸಬೇಕು. ನೋಡಿ, ಅಬ್ದುಲ್ ಇದರಲ್ಲಿ ಅ, ಅವನು ಅ, ಆದರೂ ಆ, ಅವನನ್ನು ಅ, ಇತ್ಯಾದಿ ಇ, ಇರಲಿ ಇ, ಏಕೆಂದರೆ ಎ, ಓಡಿ ಹೋದ ಓ, ಈಗ ಈ, ಏನು ಎ. ಕೊಟ್ಟಿರುವಂತಹ ಪದದಲ್ಲಿರ್ತಕ್ಕಂತಹ ಸ್ವರಾಕ್ಷರ ಯಾವುದು ಅಂತ ನಾವು ಗುರುತಿಸಿ ಬರಿಬೇಕಾಗಿರುವಂಥದ್ದು ಇಲ್ಲಿ. ಮುಂದೆ ಈ ವಿಭಾಗ, ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ. ಈಗ ಇಲ್ಲಿ ನೋಡಿ, ಸೇಮ್ ಅದೇ ಥರ. ಧನವಂತ ಇದರಲ್ಲಿ ಯಾವುದು? ಮಹಾಪ್ರಾಣ ಧ. ರಥ ಇಲ್ಲಿ ಥ. ಘನತೆ ಘ. ಧರ್ಮ ಇಲ್ಲಿ ಧ. ಮುಖ್ಯ ಇಲ್ಲಿ ಖ. ಭಕ್ಷ್ಯ ಇಲ್ಲಿ ಭ. ಹಠ ಇಲ್ಲಿ ಠ. ಪಾಠ ಇಲ್ಲಿ ಕೂಡ ಠ, ಮಹಾಪ್ರಾಣ ಠ. ಹಸನ್ಮುಖ ಖ. ಫಲ ಫ. ಈ ರೀತಿ ಕೊಟ್ಟಿರುವಂಥ ಅಕ್ಷರದಲ್ಲಿ ನಾವು ಅತಿ ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತಕ್ಕಂಥದ್ದನ್ನು ನಾವು ಬರಿಬೇಕು. ಅದು ಮಹಾಪ್ರಾಣ ಆಗಿರುತ್ತೆ. ಇನ್ನು ಈ ವಿಭಾಗ ಮತ್ತು ಕೊನೆಯ ವಿಭಾಗ ನಿಮ್ಮ ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದಗಳಲ್ಲಿನ ಅವರ್ಗೀಯ ವ್ಯಂಜನಗಳನ್ನು ಬರೆಯಿರಿ. ಸೇಮ್ ಅದೇ ರೀತಿಯಲ್ಲಿ ಮೇಲಿರುವಂಥದ್ದೇ. ಅವನ ಇದರಲ್ಲಿ ಅವರ್ಗೀಯ ವ್ಯಂಜನ ಯಾವುದು? ವ. ಇಂತಹ ಅಲ್ಲಿ ಹ. ಅದರ ರ. ಒಳಗೆ ಇಲ್ಲಿ ಳ. ಕುಶಲ ಇಲ್ಲಿ ಲ. ಹಬ್ಬ ಹ. ಬಹಳ ಇಲ್ಲಿ ಹ. ತಲ ಇಲ್ಲಿ ಲ. ಸಮಯ ಇಲ್ಲಿ ಯ. ಕಾಲ ಅನ್ನೋದರಲ್ಲಿ ಇಲ್ಲಿ ಲ ಅನ್ನುವಂಥದ್ದು ಇಲ್ಲಿ ಅವರ್ಗೀಯ ವ್ಯಂಜನ. ಇಲ್ಲಿ ಯ ಇಂದ ಲವರೆಗಿನ ಅಕ್ಷರದೊಳಗಿರುವಂಥದ್ದು ಅವರ್ಗೀಯ ವ್ಯಂಜನಗಳು ಅನಿಸಿಕೊಳ್ಳುತ್ತೆ. ಇದಿಷ್ಟಾಗಿತ್ತು ನಿಮ್ಮ 8ನೇ ತರಗತಿಯ ಮೊದಲನೆಯ ಗದ್ಯ ಮಗ್ಗದ ಸಾಹೇಬ. ಈ ಒಂದು ಪಾಠದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಜೊತೆಗೆ ನಾವು ಭಾಷಾ ಚಟುವಟಿಕೆಯಲ್ಲಿರ್ತಕ್ಕಂತಹ ಎಲ್ಲ ವ್ಯಾಕರಣ ಅಂಶಗಳನ್ನು ಅದರ ಜೊತೆಯಲ್ಲಿ ಅದರ ಚಟುವಟಿಕೆಗಳನ್ನು ಅಭ್ಯಾಸಗಳನ್ನು ನಾವು ಮುಗಿಸಿದ್ದೇವೆ. ಇದೇ ರೀತಿಯಾಗಿ ನಿಮಗೆ ಇನ್ನು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಾಗಿರ್ಬೋದು, ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾಹಿತಿಗಳಾಗಿರ್ಬೋದು ಸಿಗಬೇಕು ಅಂತಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದ ಜೊತೆಗೆ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.